ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಿತಾ. ಕೆಂಗೇರಿ ಉಪನಗರ ಗ್ಯಾಲರಿಯ ಶೋರೂಮಿಂದ ಮಾತಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ, ನಾನು ಒಂದು ಕ್ರಾಂಪ್ಟನ್ ಚಿಮ್ನಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೀನಿ. ನ್ಯೂ ಮಾಡಲು, ಇವಾಗ ಲಾಂಚ್ ಆಗಿರೋ ಮಾಡಲು ಕ್ವಿಟ್ ಪ್ರೋ ಪ್ಲಸ್ ಅಂತ. ಇಲ್ಲಿ ನೇಮ್ ನೋಡ್ಬೋದು. ಇದು ಅಷ್ಟೇ, ಸೆನ್ಸಾರು ಬರುತ್ತೆ, ಟಚ್ಚು ಬರುತ್ತೆ, ಇದರಲ್ಲೂ 9 ಸ್ಪೀಡ್ ಬರುತ್ತೆ, ಫುಲ್ ಎಲ್ಲ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇದು ಕಾಣಿಸ್ತಾ ಇದೆಯಲ್ಲ, ಸ್ಪೀಡು ನೋಡ್ಕೊಳ್ಳಿ. ಮತ್ತು ಇದು ಬೂಸ್ಟರ್ ಅಂದರೆ ಡೈರೆಕ್ಟ್ಲಿ 9 ಸ್ಪೀಡ್ ಹೋಗೋದಕ್ಕೆ ಬೂಸ್ಟರ್ ಇದೆ. ಯಾಕಂದರೆ ಸಡನ್ನಾಗಿ ಘಾಟ್ ಆದಾಗ ನಮಗೆ ಪ್ರೆಸ್ ಮಾಡೋಕ್ಕೆ, ಸೆನ್ಸಾರ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತಲ್ಲ, ಅವಾಗೇನೋ ಡೈರೆಕ್ಟಾಗಿ ಬೂಸ್ಟರ್ ಹಾಕಿದ್ರೆ ಡೈರೆಕ್ಟಾಗಿ 9 ಸ್ಪೀಡ್ ಗೊತ್ತಾಗುತ್ತೆ. ನೆಕ್ಸ್ಟು ವಿತ್ ಆಟೋ ಕ್ಲೀನ್ ಇಲ್ಲಿದೆ ನೋಡಿ. ಆಟೋ ಕ್ಲೀನ್ ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋ ಕ್ಲೀನ್ ಆಗುತ್ತೆ. ಅದೇ ಮೋಟ್ರ್ ಒಳಗಡೆ ಎಲ್ಲ ಆಯಿಲೆಲ್ಲ ಜಾಮ್ ಆಗಿರುತ್ತಲ್ಲ, ಅದೆಲ್ಲ ಮೆಲ್ಟ್ ಆಗಿಬಿಟ್ಟು ಅಲ್ಲೊಂದು ಕಪ್ ಇದೆ, ಕಪ್ಪಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದನ್ನು ನಾವು ತೆಗೆದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಫುಲ್ ಎಲ್ಲ ಫಿಲ್ಟರ್ಲೆಸ್ ಟೆಕ್ನಾಲಜಿ ಬರುತ್ತೆ. ಮತ್ತು ಇದಕ್ಕೆಲ್ಲ LED ಲೈಟು ಸಹ ಬರುತ್ತೆ. ಲೈಟು ಸಹ ನೋಡ್ಬೋದು. ಮತ್ತು ಇದ್ರ ಸೆಕ್ಷನ್ ತುಂಬ ಜಾಸ್ತಿ ಇದೆ. ಕಸ್ಟಮರ್ ರಿವ್ಯೂ ಪ್ರಕಾರ ಸೆಕ್ಷನ್ ಜಾಸ್ತಿ ಬೇಕು ಕರ್ವಲಿ ಅಂತ ಹೇಳೋದಕ್ಕೆ ಕ್ರಾಂಪ್ಟನಲ್ಲಿ ಹೊಸದಾಗಿ ಲಾಂಚ್ ಮಾಡಿದರೆ 1800 ಸೆಕ್ಷನ್ ಬರುತ್ತೆ ಇದು. ಮತ್ತು ಈ ಮಾಡೆಲ್ಗೂ ಸಹ ಪೈಪು ಫಿಕ್ಸಿಂಗ್ ಎಲ್ಲ ಫ್ರೀ ಬರುತ್ತೆ. ಈ ಮಾಡೆಲ್ ನೋಡ್ಕೊಂಬಿಡಿ, ಕ್ವಿಟ್ ಪ್ರೋ ಪ್ಲಸ್ ಹೊಸದಾಗಿ ಬಂದಿರೋ ಮಾಡೆಲು. ನಾಯ್ಸ್ ಅಂತ ತುಂಬಾ ಕಮ್ಮಿ ಇದೆ. ಇದರಲ್ಲಿ ಏನಿದೆ ಅಡಿಷ್ನಲ್ ಫ್ಯೂಚರ್ ಅಂದರೆ ಹೀಟ್ ಸೆನ್ಸಾರ್ ಇದೆ. ನೀವು ನೋಡ್ಬೋದು, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಹೀಟ್ ಸೆನ್ಸಾರು. ಹೀಟ್ ಸೆನ್ಸಾರ್ ಯಾಕೆಂದರೆ ಆಟೋಮೆಟಿಕ್ಕಾಗಿ ಹೀಟ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ನೀವು ಸೆನ್ಸಾರ್ ಆದರೂ ಮಾಡ್ಕೋಬೋದು, ಟಚ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಹೀಟಿಗೂ ಆನ್ ಆಗುತ್ತೆ. ಆ ಥರ ಆಪ್ಷನ್ ಇದೆ. ಹೊಸದಾಗಿ ಲಾಂಚ್ ಆಗಿರೋ ಮಾಡಲು ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಬೇರೆ ಮಾಡಲ್ಸ್ ಕಂಪೇರ್ ಮಾಡಿದ್ರೆ ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಶೋರೂಮು ಒಂದು ಕೆಂಗೇರಿ ಉಪನಗರ ಬರುತ್ತೆ, ಇನ್ನೊಂದು ಅಂದ್ರಳ್ಳಿ ಬರುತ್ತೆ, ಇನ್ನೊಂದು ಕೋರಮಂಗಲ ಬರುತ್ತೆ. 3 ಬ್ರಾಂಚಸ್ ಇದೆ. ನೀವು ಯಾರಾದ್ರು ನನಗೆ ಫೋನ್ ನಂಬರ್ ಸ್ಕ್ರೀನಲ್ಲಿ ಬರೋ ಫೋನ್ ನಂಬರ್ಗೆ ಬೇಕಾದರೆ ಯಾರಾದರೂ ನಮಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಅವ್ರಿಗೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ನಿಮಗೆ ಯಾವ್ಯಾವುದು ಹತ್ರ ಬರುತ್ತೋ ಶೋರೂಮು, ಅಲ್ಲಿ ಆರಾಮ್ಸೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡ್ಬೋದು.